ಕ್ಷಣ ಕ್ಷಣಕ್ಕೂ ಕೂಡ ಹೊಸ ತಿರುವನ್ನ ಪಡಿತಾ ಇದೆ ಪರೇಡ್ ಫೈಟ್. ತಾರಕಕ್ಕೇರಿದ ಚಿತ್ತಾಪುರ ಪಥಸಂಚಲನ ಸಂಘರ್ಷ ಹೊಸ ವರ್ಷದೆಯನ್ನ ಈಗ ಭೀಮ್ ಆರ್ಮಿ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಈಗ ಇಟ್ಟಿರೋದು. ಈ ಪೆರೇಡ್ ಫೈಟ್ ಇದೆಯಲ್ಲ, ಇದು ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಭಾನುವಾರ ನಾವು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಆರ್ಎಸ್ಎಸ್ ಹೇಳಿದೆ. ಆದರೆ ಅದೇ ಸಂದರ್ಭದಲ್ಲಿ ಕೌಂಟರ್ ಅನ್ನುವಂತೆ ಭೀಮ್ ಆರ್ಮಿ ಕೂಡ ನಾವು ಕೂಡ ಕವಾಯತು ಮಾಡ್ತೀವಿ, ಲಾಠಿಯನ್ನ ಹಿಡಿದು ನಮಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳಿರೋದು. ಇದು ಬಹಳ ದೊಡ್ಡ ತಲೆನೋವಾಗಿ ಹೋಗಿದೆ. ಇಲ್ಲಿ ನೋಡಿ, ಒಂದು ಹೊಸ ಪೋಸ್ಟರ್ ಅನ್ನ ಗಮನಿಸ್ತಾ ಇದೀವಲ್ಲ. ಈ ಪೋಸ್ಟರ್ ಈಗ ವಿಷಯ ಏನಪ್ಪಾ ಅಂತಂದ್ರೆ, ಆರ್ಎಸ್ಎಸ್ ಪಥಸಂಚಲನ ನಡೆಸ್ತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಹೊಸ ತಿರುವನ್ನ ಪಡಿತಾ ಇದೆ ಪರೇಡ್ ಫೈಟ್. ತಾರಕಕ್ಕೇರಿದ ಚಿತ್ತಾಪುರ ಪಥಸಂಚಲನ ಸಂಘರ್ಷ ಹೊಸ ವರ್ಷದೆಯನ್ನ ಈಗ ಭೀಮ್ ಆರ್ಮಿ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಈಗ ಇಟ್ಟಿರೋದು. ಈ ಪೆರೇಡ್ ಫೈಟ್ ಇದೆಯಲ್ಲ, ಇದು ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಭಾನುವಾರ ನಾವು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಆರ್ಎಸ್ಎಸ್ ಹೇಳಿದೆ. ಆದರೆ ಅದೇ ಸಂದರ್ಭದಲ್ಲಿ ಕೌಂಟರ್ ಅನ್ನುವಂತೆ ಭೀಮ್ ಆರ್ಮಿ ಕೂಡ ನಾವು ಕೂಡ ಕವಾಯತು ಮಾಡ್ತೀವಿ, ಲಾಠಿಯನ್ನ ಹಿಡಿದು ನಮಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳಿರೋದು. ಇದು ಬಹಳ ದೊಡ್ಡ ತಲೆನೋವಾಗಿ ಹೋಗಿದೆ. ಇಲ್ಲಿ ನೋಡಿ, ಒಂದು ಹೊಸ ಪೋಸ್ಟರ್ ಅನ್ನ ಗಮನಿಸ್ತಾ ಇದೀವಲ್ಲ. ಈ ಪೋಸ್ಟರ್ ಈಗ ವಿಷಯ ಏನಪ್ಪಾ ಅಂತಂದ್ರೆ, ಆರ್ಎಸ್ಎಸ್ ಪಥಸಂಚಲನ ನಡೆಸ್ತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಹೊಸ ತಿರುವನ್ನ ಪಡಿತಾ ಇದೆ ಪರೇಡ್ ಫೈಟ್. ತಾರಕಕ್ಕೇರಿದ ಚಿತ್ತಾಪುರ ಪಥಸಂಚಲನ ಸಂಘರ್ಷ ಹೊಸ ವರ್ಷದೆಯನ್ನ ಈಗ ಭೀಮ್ ಆರ್ಮಿ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಈಗ ಇಟ್ಟಿರೋದು. ಈ ಪೆರೇಡ್ ಫೈಟ್ ಇದೆಯಲ್ಲ, ಇದು ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಭಾನುವಾರ ನಾವು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಆರ್ಎಸ್ಎಸ್ ಹೇಳಿದೆ. ಆದರೆ ಅದೇ ಸಂದರ್ಭದಲ್ಲಿ ಕೌಂಟರ್ ಅನ್ನುವಂತೆ ಭೀಮ್ ಆರ್ಮಿ ಕೂಡ ನಾವು ಕೂಡ ಕವಾಯತು ಮಾಡ್ತೀವಿ, ಲಾಠಿಯನ್ನ ಹಿಡಿದು ನಮಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳಿರೋದು. ಇದು ಬಹಳ ದೊಡ್ಡ ತಲೆನೋವಾಗಿ ಹೋಗಿದೆ. ಇಲ್ಲಿ ನೋಡಿ, ಒಂದು ಹೊಸ ಪೋಸ್ಟರ್ ಅನ್ನ ಗಮನಿಸ್ತಾ ಇದೀವಲ್ಲ. ಈ ಪೋಸ್ಟರ್ ಈಗ ವಿಷಯ ಏನಪ್ಪಾ ಅಂತಂದ್ರೆ, ಆರ್ಎಸ್ಎಸ್ ಪಥಸಂಚಲನ ನಡೆಸ್ತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಹೊಸ ತಿರುವನ್ನ ಪಡಿತಾ ಇದೆ ಪರೇಡ್ ಫೈಟ್. ತಾರಕಕ್ಕೇರಿದ ಚಿತ್ತಾಪುರ ಪಥಸಂಚಲನ ಸಂಘರ್ಷ ಹೊಸ ವರ್ಷದೆಯನ್ನ ಈಗ ಭೀಮ್ ಆರ್ಮಿ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಈಗ ಇಟ್ಟಿರೋದು. ಈ ಪೆರೇಡ್ ಫೈಟ್ ಇದೆಯಲ್ಲ, ಇದು ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಭಾನುವಾರ ನಾವು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಆರ್ಎಸ್ಎಸ್ ಹೇಳಿದೆ. ಆದರೆ ಅದೇ ಸಂದರ್ಭದಲ್ಲಿ ಕೌಂಟರ್ ಅನ್ನುವಂತೆ ಭೀಮ್ ಆರ್ಮಿ ಕೂಡ ನಾವು ಕೂಡ ಕವಾಯತು ಮಾಡ್ತೀವಿ, ಲಾಠಿಯನ್ನ ಹಿಡಿದು ನಮಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳಿರೋದು. ಇದು ಬಹಳ ದೊಡ್ಡ ತಲೆನೋವಾಗಿ ಹೋಗಿದೆ. ಇಲ್ಲಿ ನೋಡಿ, ಒಂದು ಹೊಸ ಪೋಸ್ಟರ್ ಅನ್ನ ಗಮನಿಸ್ತಾ ಇದೀವಲ್ಲ. ಈ ಪೋಸ್ಟರ್ ಈಗ ವಿಷಯ ಏನಪ್ಪಾ ಅಂತಂದ್ರೆ, ಆರ್ಎಸ್ಎಸ್ ಪಥಸಂಚಲನ ನಡೆಸ್ತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಹೊಸ ತಿರುವನ್ನ ಪಡಿತಾ ಇದೆ ಪರೇಡ್ ಫೈಟ್. ತಾರಕಕ್ಕೇರಿದ ಚಿತ್ತಾಪುರ ಪಥಸಂಚಲನ ಸಂಘರ್ಷ ಹೊಸ ವರ್ಷದೆಯನ್ನ ಈಗ ಭೀಮ್ ಆರ್ಮಿ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಈಗ ಇಟ್ಟಿರೋದು. ಈ ಪೆರೇಡ್ ಫೈಟ್ ಇದೆಯಲ್ಲ, ಇದು ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಭಾನುವಾರ ನಾವು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಆರ್ಎಸ್ಎಸ್ ಹೇಳಿದೆ. ಆದರೆ ಅದೇ ಸಂದರ್ಭದಲ್ಲಿ ಕೌಂಟರ್ ಅನ್ನುವಂತೆ ಭೀಮ್ ಆರ್ಮಿ ಕೂಡ ನಾವು ಕೂಡ ಕವಾಯತು ಮಾಡ್ತೀವಿ, ಲಾಠಿಯನ್ನ ಹಿಡಿದು ನಮಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳಿರೋದು. ಇದು ಬಹಳ ದೊಡ್ಡ ತಲೆನೋವಾಗಿ ಹೋಗಿದೆ. ಇಲ್ಲಿ ನೋಡಿ, ಒಂದು ಹೊಸ ಪೋಸ್ಟರ್ ಅನ್ನ ಗಮನಿಸ್ತಾ ಇದೀವಲ್ಲ. ಈ ಪೋಸ್ಟರ್ ಈಗ ವಿಷಯ ಏನಪ್ಪಾ ಅಂತಂದ್ರೆ, ಆರ್ಎಸ್ಎಸ್ ಪಥಸಂಚಲನ ನಡೆಸ್ತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಹೊಸ ತಿರುವನ್ನ ಪಡಿತಾ ಇದೆ ಪರೇಡ್ ಫೈಟ್. ತಾರಕಕ್ಕೇರಿದ ಚಿತ್ತಾಪುರ ಪಥಸಂಚಲನ ಸಂಘರ್ಷ ಹೊಸ ವರ್ಷದೆಯನ್ನ ಈಗ ಭೀಮ್ ಆರ್ಮಿ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಈಗ ಇಟ್ಟಿರೋದು. ಈ ಪೆರೇಡ್ ಫೈಟ್ ಇದೆಯಲ್ಲ, ಇದು ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಭಾನುವಾರ ನಾವು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಆರ್ಎಸ್ಎಸ್ ಹೇಳಿದೆ. ಆದರೆ ಅದೇ ಸಂದರ್ಭದಲ್ಲಿ ಕೌಂಟರ್ ಅನ್ನುವಂತೆ ಭೀಮ್ ಆರ್ಮಿ ಕೂಡ ನಾವು ಕೂಡ ಕವಾಯತು ಮಾಡ್ತೀವಿ, ಲಾಠಿಯನ್ನ ಹಿಡಿದು ನಮಗೂ ಕೂಡ ಅವಕಾಶ ಕೊಡಬೇಕು
ಅನ್ನುವಂತ ನಿಟ್ಟಿನಲ್ಲಿ ಕೇಳಿರೋದು. ಇದು ಬಹಳ ದೊಡ್ಡ ತಲೆನೋವಾಗಿ ಹೋಗಿದೆ. ಇಲ್ಲಿ ನೋಡಿ, ಒಂದು ಹೊಸ ಪೋಸ್ಟರ್ ಅನ್ನ ಗಮನಿಸ್ತಾ ಇದೀವಲ್ಲ. ಈ ಪೋಸ್ಟರ್ ಈಗ ವಿಷಯ ಏನಪ್ಪಾ ಅಂತಂದ್ರೆ RSS ಪಥಸಂಚಲನ ನಡೆಸ್ತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಹೊಸ ತಿರುವನ್ನ ಪಡಿತಾ ಇದೆ ಪರೇಡ್ ಫೈಟ್. ತಾರಕಕ್ಕೇರಿದ ಈ ಚಿತ್ತಾಪುರ ಪಥಸಂಚಲನ ಸಂಘರ್ಷ ಹೊಸ ವರ್ಷದೆಯನ್ನ ಈಗ ಭೀಮ್ ಆರ್ಮಿ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಈಗ ಇಟ್ಟಿರೋದು. ಈ ಪೆರೇಡ್ ಫೈಟ್ ಇದೆಯಲ್ಲ, ಇದು ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಭಾನುವಾರ ನಾವು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ RSS ಹೇಳಿದೆ. ಆದರೆ ಅದೇ ಸಂದರ್ಭದಲ್ಲಿ ಕೌಂಟರ್ ಅನ್ನುವಂತೆ ಭೀಮ್ ಆರ್ಮಿ ಕೂಡ ನಾವು ಕೂಡ ಕವಾಯತು ಮಾಡ್ತೀವಿ, ಲಾಠಿಯನ್ನ ಹಿಡಿದು ನಮಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳಿರೋದು. ಇದು ಬಹಳ ದೊಡ್ಡ ತಲೆನೋವಾಗಿ ಹೋಗಿದೆ. ಇಲ್ಲಿ ನೋಡಿ, ಒಂದು ಹೊಸ ಪೋಸ್ಟರ್ ಅನ್ನ ಗಮನಿಸ್ತಾ ಇದೀವಲ್ಲ. ಈ ಪೋಸ್ಟರ್ ಈಗ ವಿಷಯ ಏನಪ್ಪಾ ಅಂತಂದ್ರೆ RSS ಪಥಸಂಚಲನ ನಡೆಸ್ತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಹೊಸ ತಿರುವನ್ನ ಪಡಿತಾ ಇದೆ ಪರೇಡ್ ಫೈಟ್. ತಾರಕಕ್ಕೇರಿದ ಈ ಚಿತ್ತಾಪುರ ಪಥಸಂಚಲನ ಸಂಘರ್ಷ ಹೊಸ ವರ್ಷದೆಯನ್ನ ಈಗ ಭೀಮ್ ಆರ್ಮಿ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಈಗ ಇಟ್ಟಿರೋದು. ಈ ಪೆರೇಡ್ ಫೈಟ್ ಇದೆಯಲ್ಲ, ಇದು ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಭಾನುವಾರ ನಾವು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ RSS ಹೇಳಿದೆ. ಆದರೆ ಅದೇ ಸಂದರ್ಭದಲ್ಲಿ ಕೌಂಟರ್ ಅನ್ನುವಂತೆ ಭೀಮ್ ಆರ್ಮಿ ಕೂಡ ನಾವು ಕೂಡ ಕವಾಯತು ಮಾಡ್ತೀವಿ, ಲಾಠಿಯನ್ನ ಹಿಡಿದು ನಮಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳಿರೋದು. ಇದು ಬಹಳ ದೊಡ್ಡ ತಲೆನೋವಾಗಿ ಹೋಗಿದೆ. ಇಲ್ಲಿ ನೋಡಿ, ಒಂದು ಹೊಸ ಪೋಸ್ಟರ್ ಅನ್ನ ಗಮನಿಸ್ತಾ ಇದೀವಲ್ಲ. ಈ ಪೋಸ್ಟರ್ ಈಗ ವಿಷಯ ಏನಪ್ಪಾ ಅಂತಂದ್ರೆ RSS ಪಥಸಂಚಲನ ನಡೆಸ್ತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಹೊಸ ತಿರುವನ್ನ ಪಡಿತಾ ಇದೆ ಪರೇಡ್ ಫೈಟ್. ತಾರಕಕ್ಕೇರಿದ ಈ ಚಿತ್ತಾಪುರ ಪಥಸಂಚಲನ ಸಂಘರ್ಷ ಹೊಸ ವರ್ಷದೆಯನ್ನ ಈಗ ಭೀಮ್ ಆರ್ಮಿ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಈಗ ಇಟ್ಟಿರೋದು. ಈ ಪೆರೇಡ್ ಫೈಟ್ ಇದೆಯಲ್ಲ, ಇದು ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಭಾನುವಾರ ನಾವು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ RSS ಹೇಳಿದೆ. ಆದರೆ ಅದೇ ಸಂದರ್ಭದಲ್ಲಿ ಕೌಂಟರ್ ಅನ್ನುವಂತೆ ಭೀಮ್ ಆರ್ಮಿ ಕೂಡ ನಾವು ಕೂಡ ಕವಾಯತು ಮಾಡ್ತೀವಿ, ಲಾಠಿಯನ್ನ ಹಿಡಿದು ನಮಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳಿರೋದು. ಇದು ಬಹಳ ದೊಡ್ಡ ತಲೆನೋವಾಗಿ ಹೋಗಿದೆ. ಇಲ್ಲಿ ನೋಡಿ, ಒಂದು ಹೊಸ ಪೋಸ್ಟರ್ ಅನ್ನ ಗಮನಿಸ್ತಾ ಇದೀವಲ್ಲ. ಈ ಪೋಸ್ಟರ್ ಈಗ ವಿಷಯ ಏನಪ್ಪಾ ಅಂತಂದ್ರೆ RSS ಪಥಸಂಚಲನ ನಡೆಸ್ತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಹೊಸ ತಿರುವನ್ನ ಪಡಿತಾ ಇದೆ ಪರೇಡ್ ಫೈಟ್. ತಾರಕಕ್ಕೇರಿದ ಈ ಚಿತ್ತಾಪುರ ಪಥಸಂಚಲನ ಸಂಘರ್ಷ ಹೊಸ ವರ್ಷದೆಯನ್ನ ಈಗ ಭೀಮ್ ಆರ್ಮಿ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಈಗ ಇಟ್ಟಿರೋದು. ಈ ಪೆರೇಡ್ ಫೈಟ್ ಇದೆಯಲ್ಲ, ಇದು ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಭಾನುವಾರ ನಾವು ಪಥಸಂಚಲನವನ್ನ ನಡೆಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ RSS ಹೇಳಿದೆ. ಆದರೆ ಅದೇ ಸಂದರ್ಭದಲ್ಲಿ ಕೌಂಟರ್ ಅನ್ನುವಂತೆ ಭೀಮ್ ಆರ್ಮಿ ಕೂಡ ನಾವು ಕೂಡ ಕವಾಯತು ಮಾಡ್ತೀವಿ, ಲಾಠಿಯನ್ನ ಹಿಡಿದು ನಮಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳಿರೋದು. ಇದು ಬಹಳ ದೊಡ್ಡ ತಲೆನೋವಾಗಿ ಹೋಗಿದೆ. ಇಲ್ಲಿ ನೋಡಿ, ಒಂದು ಹೊಸ ಪೋಸ್ಟರ್ ಅನ್ನ ಗಮನಿಸ್ತಾ ಇದೀವಲ್ಲ. ಈ ಪೋಸ್ಟರ್ ಈಗ ವಿಷಯ ಏನಪ್ಪಾ ಅಂತಂದ್ರೆ RSS ಪಥಸಂಚಲನ